ಯೋಚನೆ ಮಾಡೋದು ಬಿಟ್ಟು ಚಿಂತೆ ಮಾಡೋದು ಬಿಟ್ಟು ಈಗಲೇ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಈ ಅಪ್ಡೇಟ್ ಸಿಗ್ತಿದೆ ನಿಮಗೆ ಫ್ರೀ ಫ್ರೀ ಫ್ರೀ. ಯಸ್, ಮಕ್ಕಳ ಆಧಾರ್ ಅನ್ನು 5 ವರ್ಷ ಮತ್ತು 15 ವರ್ಷಕ್ಕೆ ಕಡ್ಡಾಯವಾಗಿ ಅಪ್ಡೇಟ್ ಮಾಡಲೇಬೇಕು ಅಂತ UIDAI ಹೇಳಿದೆ. ಆದ್ರೆ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ಮಗುಗೆ 5 ವರ್ಷಕ್ಕಿಂತ ಮೊದಲು ಚಿಕ್ಕದಾಗಿರುತ್ತೆ, ಫೋಟೋ ಬೇರೆ ಇರುತ್ತೆ, ಮುಖ ಬೇರೆ ಇರುತ್ತೆ ಅಂಡ್ ಫಿಂಗರ್ ಪ್ರಿಂಟ್ಸ್ ಕೂಡ ಸರಿಯಾಗಿ ಮೂಡೇ ಇರೋದಿಲ್ಲ. ಸಿಸ್ಟಮ್ ಇದನ್ನ ನೋಡಿ ಗಾಬರಿಲಿ ಶಾಕ್ ಆಗಿರುತ್ತೆ. ಸೊ ಹಾಗಾಗಿ ಮಗುಗೆ 5 ವರ್ಷವಾದ ಮೇಲೆ 5 ರಿಂದ 7 ವರ್ಷದ ನಡುವೆ ಫಸ್ಟ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕು. ಯಾಕಂದ್ರೆ ಆ ಟೈಮಲ್ಲಿ ಮಗು ದೊಡ್ಡವನಾಗಿರ್ತಾನೆ ಅಂಡ್ ಮುಖನೂ ಕೂಡ ಚೇಂಜ್ ಆಗಿರುತ್ತೆ. ಆಮೇಲೆ ಮಗುಗೆ 15 ವರ್ಷ ಆದಾಗ 15 ರಿಂದ 17 ವರ್ಷದ ನಡುವೆ ಸೆಕೆಂಡ್ ಅಪ್ಡೇಟ್ ಮಾಡಬೇಕು. ಯಾಕಂದ್ರೆ ಈ ಟೈಮಲ್ಲಿ ಅವನು ಟೀನೇಜರ್ ಆಗಿರ್ತಾನೆ ಅಂಡ್ ಫಿಂಗರ್ ಪ್ರಿಂಟ್ಸ್ ಕೂಡ ಡೆವಲಪ್ ಆಗಿರುತ್ತೆ. ಈಗ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಅದೇನಪ್ಪ ಅಂತಂದ್ರೆ ನಿಮ್ಮ ನಿಯರೆಸ್ಟ್ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಿ. ಇದನ್ನ ಹೇಗೆ ಹುಡುಕೋದು ಅಂತ ಯೋಚನೆ ಮಾಡ್ತಾ ಇದ್ರಾ? ಸಿಂಪಲ್, UIDAI ವೆಬ್ಸೈಟ್ಗೆ ಹೋಗಿ ಭುವನ್ ಆಧಾರ್ ಪೋರ್ಟಲ್ ನಲ್ಲಿ ನಿಯರೆಸ್ಟ್ ಸೆಂಟರ್ನ ಲೊಕೇಟ್ ಮಾಡಿ. ಇದಕ್ಕೆ ನೀವು ಮಗುವಿನ ಆಧಾರ್ ನಂಬರ್ ತಗೊಂಡೋದ್ರೆ ಸಾಕು. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಬೇಕಾಗಿಲ್ಲ. ಬಟ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋಕ್ಕೋಸ್ಕರ ನೀವು ಮಗುನ ಜೊತೆಲಿ ಕರ್ಕೊಂಡು ಹೋಗ್ಲೇಬೇಕಾಗುತ್ತೆ. ಅಂಡ್ ಇನ್ನೊಂದು ವಿಷಯ ಪೋಷಕರೇ, ಇದನ್ನ ನೀವು ಇಗ್ನೋರ್ ಮಾಡಲೇಬಿಡಿ. ಯಾಕಂದ್ರೆ ಇದು ಸೆಪ್ಟೆಂಬರ್ 2026 ತನಕ ಮಾತ್ರ ಫ್ರೀ ಇರುತ್ತೆ. ಆಮೇಲೆ ನೀವೇನಾದ್ರೂ ಅಪ್ಡೇಟ್ ಮಾಡಿಸ್ಬೇಕು ಅಂದ್ರೆ ಪೈಸಾ ಕೊಡ್ಲೇಬೇಕಾಗುತ್ತೆ. ಇಷ್ಟೇ ಅಲ್ಲ, 5 ರಿಂದ 7 ವರ್ಷ ಮತ್ತು 15 ರಿಂದ 17 ವರ್ಷದ ನಡುವೆ ಅಪ್ಡೇಟ್ ಮಾಡಿದ್ರೆ ಮಾತ್ರ ಫ್ರೀ. ಆಮೇಲೆ ಅದ್ರ ಮೇಲೆ ಅಪ್ಡೇಟ್ ಮಾಡ್ತೀವಿ ಅಂದ್ರೆ ಪೈಸಾ ಕಟ್ಟಬೇಕಾಗುತ್ತೆ. ಮತ್ತೇನು ಯೋಚನೆ ಮಾಡ್ತಿದ್ರೆ ಇವತ್ತೇ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಅಪ್ಡೇಟ್ ಮಾಡಿಸಿ ಟೆನ್ಷನ್ ಫ್ರೀ ಆಗಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ಎಲ್ಲ ಪೇರೆಂಟ್ಸ್ಗೂ ಶೇರ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.